Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರಗಳು. 7ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಭಾಗ 1. ಇದರಲ್ಲಿ ಪೌರನೀತಿ ಅಧ್ಯಾಯ 9 ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಪರಿಭಾಷೆಗಳ ಪರಿಚಯ. ಈ ಒಂದು ವಿಡಿಯೋದಲ್ಲಿ ನ್ಯಾಯಾಂಗದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನ್ಯಾಯಾಂಗ ಅಭ್ಯಾಸಗಳು. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ನ್ಯಾಯಾಂಗದ ಮೂಲ ಪದ ಲ್ಯಾಟಿನ್ ಭಾಷೆಯ ಜಸ್ಟಿಯಾ. ಎರಡನೇ ಬಿಟ್ಟ ಸ್ಥಳ ಹಕ್ಕುಗಳ ರಕ್ಷಕ ಎಂದು ನ್ಯಾಯಾಂಗವನ್ನು ಕರೆಯುತ್ತಾರೆ. 3. ನಾವು ಸಂವಿಧಾನದ ಅಡಿಯಲ್ಲಿದ್ದೇವೆ, ಆದರೆ ಸಂವಿಧಾನ ನ್ಯಾಯಾಧೀಶರು ಹೇಳಿದ ಹಾಗೆ ಎಂದು ಹೇಳಿದವರು ಚಾರ್ಲ್ಸ್ ಇವಾನ್ಸ್ ಹೋಯ್ಸ್. 4. ಸುಪ್ರೀಂ ಕೋರ್ಟ್ನ ಈಗಿನ ಮುಖ್ಯ ನ್ಯಾಯಾಧೀಶರು ಸೂರ್ಯಕಾಂತ್. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನ್ಯಾಯಾಂಗದ 2 ಮಹತ್ವವನ್ನು ಪಟ್ಟಿ ಮಾಡಿ. ನ್ಯಾಯಾಂಗದ ಯಾವುದಾದರೂ 2 ಕಾರ್ಯಗಳನ್ನು ತಿಳಿಸಿ. ಉತ್ತರ. ನ್ಯಾಯಾಂಗದ ಮಹತ್ವ ಕಾನೂನನ್ನು ರಕ್ಷಿಸುವುದು, ಹಕ್ಕು ಮತ್ತು ಸ್ವಾತಂತ್ರ್ಯಗಳಿಗೆ ರಕ್ಷಣೆ, ನಾಗರಿಕ ಭದ್ರತೆ ಮತ್ತು ಕಲ್ಯಾಣ, ರಾಜ್ಯದಲ್ಲಿ ಸುವ್ಯವಸ್ಥೆಯ ಸ್ಥಾಪನೆ, ಸಾರ್ವಜನಿಕರಲ್ಲಿ ನಂಬಿಕೆಯನ್ನು ಮೂಡಿಸುವುದು. ಪ್ರಶ್ನೆ 2. ನ್ಯಾಯಾಂಗದ ಯಾವುದಾದರೂ 2 ಕಾರ್ಯಗಳನ್ನು ತಿಳಿಸಿ. ನ್ಯಾಯಾಂಗದ ಕಾರ್ಯಗಳು ಕಾನೂನನ್ನು ಅರ್ಥೈಸುವುದು, ನ್ಯಾಯ ತೀರ್ಮಾನ, ಆಜ್ಞೆಗಳನ್ನು ಹೊರಡಿಸುವುದು, ಸಲಹೆ ನೀಡುವುದು, ನ್ಯಾಯಿಕ ವಿಮರ್ಶೆ.